ಏನ್ರಿ ಇದು? ಕಾಣಿಸ್ತಿಲ್ವ ಹಸ್ಬೆಂಡು? ಇಲ್ಲಿದಲ್ಲೇ. ಇದೆಲ್ಲ ಅಭ್ಯಾಸ ಇಲ್ಲ. ಇವತ್ತು ತಿನ್ನಿ. ಇಲ್ಲ ಇಲ್ಲ ಬೇಡ. ಹೆಂಗಿದೆ ರುಚಿ? ನನ್ನಲ್ಲಿ ನಿಮ್ಗೆ ಯಾಕ್ರಿ ಇಷ್ಟು ದ್ವೇಷ? ಏನ್ ಹಸ್ಬೆಂಡ್ ಹಿಂಗ್ ಹೇಳ್ತಿದ್ದೀರಾ? ಅದಿನೇ ಪರದೈವ ಅನ್ಕೊಂಡಿರೋ ನಾನು ನಿಮ್ಮನ್ನ ಯಾಕೆ ದ್ವೇಷಿಸ್ತೀನಿ? ಮತ್ತೆ ವಿಳೆದೆಲ್ಲ ಯಾಕ್ತಂದ್ರಿ? ತಿನ್ನಕ್ಕೆ ಹಸ್ಬೆಂಡು, ನಮ್ದು ಮಲ್ನಾಡಲ್ವಾ, ಅದಕ್ಕೆ ಊಟ ಆದ್ಮೇಲೆ ಹೆಂಡತಿ ಗಂಡನ್ಗೆ ಪ್ರೀತಿಯಿಂದ ಕೊಡ್ತಾಳೆ. ನಾಲ್ಗೆ ಕೆಂಪಾಗ್ಲಿ ಅಂತನಾ? ಅದ್ರ ಜೊತೆ ಮನ್ಸು ತಂಪಾಗ್ಲಿ ಅಂತ. ಮನ್ಸು ತಂಪಾಗಲ್ಲ, ಬಾಯಿ ಉರ್ದೋಗುತ್ತೆ. ಮೊದ್ಲು ತಗೊಂಡೋಗ್ರಿ ಇದನ್ನ. ಅಲ್ಲ ಹಸ್ಬೆಂಡು. ನೋಡ್ರಿ, ನಿಮಗ್ ಬೇಕಾದ್ರೆ ತಿನ್ನಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ವಾ, ನನ್ ಬಾಯ್ಕಾರ ಆದ್ರೆ ಪರವಾಗಿಲ್ಲ ರೀ. ನಿಮಗ್ ಬೇಡ ಅಂದ್ರೆ ಬಿಡ್ರಿ, ನನಗ್ ಮಾತ್ರ ಏನ್ ಬೇಕಾದ್ರೂ ಆಗ್ಬೋದು, ನಿಮಗ್ ಮಾತ್ರ ಏನೂ ಆಗ್ಬಾರ್ದಾ? ಆಯ್ತು ಬಿಡಿ, ಇಬ್ರು ತಿನ್ನೋಣ. ನಾನ್ ಮಾತ್ರ ತಿನ್ನೋಲ್ಲ. ಸರಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಅದನ್ನ ಮಾಡ್ಲಿ, ಬಿಡಿ. ಹಸ್ಬೆಂಡು, ಈ ಕಡೆ ತಿರ್ಗಿ, ಕಾಲು ಇಳಿಸಿ. ಯಾಕೆ? ಕಾಲು ಇಳಿಸಿ. ಏನ್ರಿ ಮಾಡ್ತಿದ್ರೆ? ನನ್ ಕಾಲ್ಗೆ ಯಾಕ್ರಿ ಬಿದ್ರಿ? ತಲೆ ಕೆಟ್ಟಿದ್ಯಾ ನಿಮ್ಗೆ? ಹಸ್ಬೆಂಡು, ಗಂಡನ ಕಾಲಿಗೆ ಬೀಳೋದು ಹೆಂಡತಿ ಕರ್ತವ್ಯ. ಜಾಸ್ತಿ ಹಚ್ಕೋಬೇಡ್ರಿ ನನ್ನ. ನಾನು ಯಾವತ್ತಿದ್ರು ನಿಮ್ಮನ್ನು ಬಿಟ್ಟೋಗ್ ನೀವ್ ಯಾವತ್ತಿದ್ರು ನನ್ನ ಬಿಟ್ಟು ಹೋಗೋರೆ. ಅಂತ ಸಂದರ್ಭ ಬರ್ದೇ ಇರ್ಲಿ ಅಂತ ದಿನ ದೇವ್ರಿಗೆ ತುಪ್ಪದ ದೀಪ ಹಚ್ತಿದ್ದೀನಿ. ನೋಡ್ರಣ, ಆ ದೇವ್ರು ನನ್ನ ಬೇಡಿಕೆಗೆ ತಥಾಸ್ತು ಅನ್ಬೋದು. ನೀವು ತುಪ್ಪದ ದೀಪ ಹಚ್ಚಿದ್ರೆ ನಾನು ಉರುಳು ಸೇವನೆ ಮಾಡ್ತೀನಿ. ಯಾಕೆ? ನನ್ನಿಂದ ನಿಮ್ಮನ್ನ ದೂರ ಮಾಡಪ್ಪ ದೇವ್ರೆ ಅಂತ. ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಳ್ಸಿದ್ರಂತೆ. ನಾನು ನೀವು ದೂರ ಆಗೋದ್ ಬಗ್ಗೆ ಇವಾಗ್ಲೇ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಅದಕ್ಕಿನ್ನೂ ಸಮಯ ಇದೆ. ಆಯ್ತು, ನನ್ನ ಕಾಲಿಗೆ ಯಾಕೆ ಬಿದ್ರಿ? ಹಸ್ಬೆಂಡು, ನೀವು ಮಾಡಿರೋ ಉಪಕಾರದ ಮುಂದೆ ನಿಮ್ ಕಾಲಿಗೆ ಬೀಳೋದು ಕಮ್ಮಿನೇ. ಅಂತ ಗನಂದಾರಿ ಕೆಲಸ ನಾನೇನ್ರಿ ಮಾಡಿದೆ?